ಇದೀಗ ಸಾಯ ಎಂಟರ್ಪ್ರೈಸಸ್ನಲ್ಲಿ ಸಿಗ್ತಾ ಇರೋ ಹೊಸ ಲೇಟೆಸ್ಟ್ ಟೆಕ್ನಾಲಜಿಯ G-Tech ಡ್ಯೂಟಿ. ಇದರಲ್ಲಿ ಫಸ್ಟ್ ಫೀಚರ್ ಏನಂತ ಹೇಳಿದರೆ ಲೈನ್ ಟಚ್ ಆದರೆ ಇದಕ್ಕೆ ಇಲ್ಲಿ ಈ ರೀತಿ ಹಿಡ್ಕೊಂಡಿರೋ ಶಾಕ್ ಬರೋದಿಲ್ಲ, ಈ ರೀತಿ ಹಿಡ್ಕೊಂಡಿರೋ ಶಾಕ್ ಬರೋದಿಲ್ಲ. ಇದರಲ್ಲಿ ಇನ್ನೊಂದೇನು ಅಂತ ಹೇಳಿದರೆ ಈ ಸೆಕೆಂಡ್ ಪೀಸ್ ಇದೆ ನೋಡಿ, ಇದು ಕೂಡ ಇನ್ಸುಲೇಷನ್ ಇದೆ. ಸೊ ಡಬಲ್ ಇನ್ಸುಲೇಷನ್, ಶಾಕ್ ಬರೋದಿಲ್ಲ. ನೆಕ್ಸ್ಟ್ ಈ ಎವ್ರಿ ಕ್ಲ್ಯಾಂಪ್ಸ್, ಇದರಲ್ಲಿ ಒಂದು ಇದರಿಂದ ಇನ್ನೊಂದು ಇದಕ್ಕೆ ಬರೋದಾಗೆ ಮತ್ತೆ ಎಲೆಕ್ಟ್ರಿಕ್ ಇನ್ಸುಲೇಷನ್ ಇದೆ. ಇಲ್ಲಿಗೆ ಕರೆಂಟ್ ಟಚ್ ಆದರೆ ಇದರಿಂದ ಕೆಳಗಿನ ಪೀಸಿಗೆ ಶಾಕ್ ಬರೋದಿಲ್ಲ, ಇದರಲ್ಲಿ ಮಾತ್ರ ಶಾಕ್ ಬರ್ತದೆ. ಬಟ್ ಒದ್ದೆ ಇದ್ದರೆ ಕರೆಂಟ್ ಪಾಸ್ ಆಗೋ ಚಾನ್ಸ್ ಇರ್ತದೆ. ಸೊ ಕೇರ್ಫುಲ್ಲಾಗಿರೋದೇ ಒಳ್ಳೆಯದು. ಇಂಪೋರ್ಟೆಡ್ ಸೆರಾಮಿಕ್ ನೋಸಲ್ ಇದು ಬೇರೆ ಎಲ್ಲಿಯೂ ಸಿಗೋದಿಲ್ಲ. ಇದು ಸಾಯ ಎಂಟರ್ಪ್ರೈಸಸ್ನಲ್ಲಿ ಮಾತ್ರ ಸಿಕ್ಕಿದೆ, ಬೇರೆ ಎಲ್ಲಿಯೂ ಸಿಗೋದಿಲ್ಲ. ಇದರಲ್ಲಿ ಸ್ಪೆಷಲ್ ಏನು ಅಂತ ಹೇಳಿದರೆ ಇದು 35 to 40 ಫೀಟ್ ಆರಾಮದಲ್ಲಿ ಸ್ಪ್ರೇ ಆಗ್ತದೆ. ಮದ್ದು ಕೂಡ ಅಷ್ಟೇ, ತುಂಬ ಖರ್ಚಾಗೋದಿಲ್ಲ. ಮಾಮೂಲಿ ಇದರಲ್ಲಿ ಎಷ್ಟು ಖರ್ಚಾಗ್ತದೆ ಅಷ್ಟೇ ಖರ್ಚಾಗ್ತದೆ, ಬಟ್ ಸ್ಪ್ರೇಯಿಂಗ್ ಡಿಸ್ಟೆನ್ಸು ತುಂಬ ಜಾಸ್ತಿ ಸಿಗ್ತದೆ. ಇನ್ನು ಮದ್ದು ಬಿಡುವ ಟೈಮ್ ಆಯಿತು. ನೆಕ್ಸ್ಟ್ ಅಡಿಕೆ ಕೊಯ್ಯೋದು ಹಾರ್ವೆಸ್ಟಿಂಗ್ ಟೈಮಲ್ಲಿ ತುಂಬ ಸಿಂಪಲ್. ಇದನ್ನು ಜಸ್ಟ್ ಒಂದು ಕ್ಲ್ಯಾಂಪ್ ತೆಗೆದ್ರೆ ಇದು ತೆಗೆಯೋದು, ಇಲ್ಲಿಗೆ ಸಿಕ್ಕಲ್ ಕತ್ತಿಯನ್ನು ಫಿಕ್ಸ್ ಮಾಡೋದು. 60-70 ಫೀಟ್ವರೆಗಿನ ಮರದಿಂದ ಕೂಡ ಹಾರ್ವೆಸ್ಟಿಂಗ್ ಮಾಡ್ಬೋದು. ಇದರಲ್ಲಿ ದೋಟಿಯ ಒಟ್ಟಿಗೆ ಸಿಕ್ಕಲ್ ಕೂಡ ಕೊಟ್ಟಿರ್ತಾರೆ. ಇದನ್ನು ತೆಗೆಯೋದು, ಅದನ್ನು ಫಿಟ್ ಮಾಡೋದು ಹಾರ್ವೆಸ್ಟಿಂಗ್ ಕೆಲಸ. ಇದಿಷ್ಟು ಇದರ ಸ್ಪೆಷಲ್ ಫೀಚರ್ಸ್. ಇದರ ವೆಯ್ಟ್ ಅಂದರೆ 3.5-4 kg ಎಲ್ಲ ಬರ್ತದೆ. ಮತ್ತು ಅದರಲ್ಲಿ ನಿಮಗೆ ಫೀಟ್ ಲೆಕ್ಕದಲ್ಲಿದೆ. ಯಾವುದಂದರೆ 60 ಫೀಟ್, 70 ಫೀಟ್, 80 ಫೀಟ್ ಅಂತೇಳಿ. ಈಗ ನಿಮಗೆ 60 ಫೀಟ್ ಅಂದರೆ ಒಂದು 3.5 kg, 3.25 kg ಬರ್ತದೆ. ಒಂದು 70 ಫೀಟ್ ಅಂತಾದರೆ ಒಂದು 4.25 kg ಬರುತ್ತೆ. ಮತ್ತು 80 ಫೀಟ್ ಅಂದರೆ ಒಂದು 5 kg ಅಷ್ಟೇ, 5-5.5 kg ಒಳಗೆ ಬರ್ತದೆ ಅಷ್ಟೇ. ಪೋಲನ್ನು ಟೈಟ್ ಮಾಡಿಕೊಂಡು ಆರಾಮವಾಗಿ ತೆಗೆದರೆ ತೆಂಗಿನಕಾಯಿ ಕೂಡ ಚೆಂದ ಮಾಡಿ ತೆಗಲಿಕ್ಕೂ ಆಗ್ತದೆ, ಏನು ಪ್ರಾಬ್ಲಮ್ ಇಲ್ಲ. ನೀವು ಈ ಪೋಲನ್ನು ಬಿಡಿಸ್ತು ಹೋದಾಗೆ ಒಂದು ರೆಡ್ ಮಾರ್ಕ್ ಬರುತ್ತೆ. ಈ ಮಾರ್ಕಿಗಿಂತ ನಾವು ಯಾವಾಗಲೂ ದೊಡ್ಡ ಇದು ಪೋಲನ್ನು ಲಾಕ್ ಮಾಡಬೇಕು, ಹೊರಗಡೆ ಬರಬಾರ್ದು. ಅದು ಇಂಟರ್ಲಾಕಲ್ಲಿ ಇದು ನೋಡಿ, ಇನ್ನೂ ಹೊರಗೆ ಬರುವುದಿಲ್ಲ, ಅದು ಫುಲ್ಲು ಲಾಕ್ ಆಯಿತು. ಇದು ಇಂಟರ್ಲಾಕ್ ಸಿಸ್ಟಮ್. ಫೋಲು ಲೂಸ್ ಉಂಟಂತಾದರೆ ಈ ನಾಬನ್ನು ಟೈಟ್ ಮಾಡಿಕೊಂಡ್ರೆ ಆಯಿತು. ಮತ್ತು ನಿಮಗೆ ಫುಲ್ಲು ಸೆಟ್ ಏನಾದರೆ ಲೂಸ್ ಆಗ್ತದೆ ಅಂದರೆ ಇಲ್ಲಿ ಎಲೆಂಕಿ ಪಾಯಿಂಟ್ ಉಂಟು. ಈ ಎಲೆಂಕಿ ಪಾಯಿಂಟಿಂದ ಈ ಸ್ಕ್ರೂವನ್ನು ಟೈಟ್ ಮಾಡಿಕೊಂಡ್ರೆ ಆಯಿತು. ಆಗ ನಿಮಗೆ ಪೋಲು ಯಾವತ್ತಿಗೆ ಸ್ಲಿಪ್ ಆಗಲ್ಲ. ಪೋಲಿನ ಎಲ್ಲ ಪಾಯಿಂಟ್ಗಳಲ್ಲಿ ಮದ್ದು ಎಲ್ಲ ಅಲ್ಲಿ ಗಟ್ಟಿಯಾಗಿರ್ತದೆ. ನಮಗೆ ಮದ್ದು ಬಿಟ್ಟಾದ ನಂತರ ಅದನ್ನೊಂದು ಪೆಟ್ರೋಲ್ ಅಥವಾ ಆಯಿಲ್ನಲ್ಲಿ ಒಂದು ಬಟ್ಟೆಯಲ್ಲಿ ಚಂದ ಮಾಡಿ ಒದ್ದೆ ಮಾಡಿ ಇದನ್ನು ಎಲ್ಲ ಈ ಮದ್ದುಗಳನ್ನೆಲ್ಲ ನಾವು ಉಜ್ಜಿ ಚಂದ ಮಾಡಿ ಇಡಬೇಕು. ಆವಾಗ ನಮಗೆ ಪೋಲಿದ್ದು ಜಾಮು ಆಗುವುದಿಲ್ಲ, ಒಳ್ಳೆ ರೀತಿಯಲ್ಲಿ ವರ್ಕಿಂಗ್ಗೆ ಒಳ್ಳೆ ರೀತಿಯಲ್ಲಿ ಆಗ್ತದೆ. ಮತ್ತು ಕ್ಲ್ಯಾಂಪ್ಗಳು ಟೈಟ್ ಆಗೋದಿಲ್ಲ. ಮದ್ದು ಬಿಡುವಾಗ ನೋಡಿ, ಈಗ ಹ್ಯಾಂಡ್ಲ್ ಬರ್ತದೆ, ಟ್ರಿಗರ್ ಪೈಪು ಎಲ್ಲ ಬರುತ್ತೆ. ನಮಗೆ ಅಡಿಕೆ ಕೊಯ್ಲು ಮಾಡುವಾಗ ಏನಂತ ಹೇಳಿದರೆ ಈ ಹ್ಯಾಂಡ್ಲ್ಗಳನ್ನೆಲ್ಲ ಬಿಚ್ಚಿ ಆರಾಮ್ಸೆ ಏನಿಲ್ಲ ಒಂದೊಂದು ಸ್ಕ್ರೂ ಲೂಸ್ ಮಾಡಿ ಅದು ಸೆಟ್ಟನ್ನೇ ತೆಗೆದಿಡ್ಲಿಕ್ಕೆ ಆಗ್ತದೆ. ನಮಗೆ ಅಡಿಕೆ ಕೊಯ್ಲು ಮಾಡುವಾಗ ಖಾಲಿ ದೋಟಿ ಮಾತ್ರ ಬೇಕಾದು, ಒಂದು ಕತ್ತಿ, ಒಂದು ದೋಟಿ ಮತ್ತು ಒಂದು ಎಲಂಕಿ. ಯಾಕೆ ಅಂತ ಹೇಳಿದರೆ ಎಲ್ಲಿಯಾದರೂ ಸ್ಲಿಪ್ ಆದರೆ ಆ ನಾಬನ್ನು ಎಲಂಕಿಯಿಂದ ಟೈಟ್ ಮಾಡಿಕೊಳ್ಳಿಕ್ಕೆ ಅಷ್ಟೇ. ಮತ್ತು ನಮಗೆ ಮದ್ದು ಬಿಡುವಾಗ ಸ್ವಲ್ಪ ಪೋಲಿದ್ದೆಲ್ಲ ಸ್ವಲ್ಪ ಫ್ರೀ ಬೇಕು, ಅಂದರೆ ಅದು ನಮಗೆ ಬೇಕಾದಾಗೆ ಬಿಡಿಸಲಿಕ್ಕೆ ತುಂಬ ಸುಲಭ ಆಗ್ತದೆ. ಮತ್ತು ಅಡಿಕೆ ಕೊಯ್ಲು ಮಾಡುವಾಗ ನಾವು ಸ್ವಲ್ಪ ಟೈಟ್ ಮಾಡಿಕೊಡ್ತಾ ಬರಬೇಕು, ಆಗ ಪೋಲಿ ಎಂತ ಆಗಲ್ಲ. ಮತ್ತು ನಾವು ಕೊಂಡೋಗುವ ಇದು ಅತ್ಲಗಿತ್ಲಗೆ ಕೊಂಡೋಗುವಾಗ ಎಡೆದೈ ಇರ್ತದೆ. ಎಡೆಗಿಡಗಳು ಇರುವಾಗ ನಾವು ಪೋಲನ್ನು ಸ್ವಲ್ಪ ಜಾಗ್ರತೆಯಿಂದ ನಮಗೆ ಆ ಗಿಡಗಳಿಗೆ ಹೇಗೆ ಬೇಕೋ ಕೊಂಡೋಗುವಾಗ ಅದನ್ನು ಕೆಳಗೆ ಮಾಡಿ ಎಷ್ಟು ಚಿಕ್ಕದಾಗ್ತದೆ ಅಷ್ಟು ಚಿಕ್ಕದು ಮಾಡಿ ಕೊಂಡೋಗ್ಬೋದು. ಮತ್ತು ಬೇಕಲ್ಲಿ ಬಿಡಿಸಿದರೆ ಒಂದು ಪಾಯಿಂಟಲ್ಲಿ ಇಟ್ಟರೆ ಒಂದು 30-40 ಗಿಡಕ್ಕೆ ನಮಗೆ ಸಿಂಪಡಣೆ ಮಾಡಲಿಕ್ಕೆ ಆಗ್ತದೆ ಮದ್ದನ್ನು. ಅಡಿಕೆ ಕೊಯ್ಲು ಮಾಡುವಾಗ ಇದಕ್ಕೊಂದು ಬಂಚ್ ಕ್ಯಾಚರ್ ಅಂತೇಳಿ ಒಂದು ಬರುತ್ತೆ. ಏನು, ನಿಮಗೆ ಅಡಿಕೆ ಕೊಯ್ಲು ಮಾಡುವಾಗ ಒಬ್ಬ ಕೆಳಗಿನಿಂದ ಬಂಚ್ ಕ್ಯಾಚರನ್ನು ಉಪಯೋಗಿಸಿಕೊಂಡ್ರೆ ಆ ಅಡಿಕೆ ಅದಕ್ಕೆ ಬಿದ್ದು ಬೀಳ್ತದೆ. ಮತ್ತು ನಮಗೆ ಸುತ್ತು ಹೆಕ್ಕುವಂಥ ಯಾವುದೇ ಕೆಲಸಗಳು ಇರುವುದಿಲ್ಲ, ತುಂಬ ಸುಲಭ. ರೈತರಿಗೆ ಬೇಕಾಗುವಂಥ ಎಲ್ಲ ಕೃಷಿ ಮಿಷನರಿಗಳು ನಮ್ಮ ಸಹಾಯ ಎಂಟರ್ಪ್ರೈಸಸ್ನಲ್ಲಿ ಇವಾಗ ಇದೆ. ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇದರಲ್ಲಿ ಇದೆ. ನಿಮಗೆ ಯಾವಾಗ ಬೇಕಿದ್ದರೆ ಎನಿ ಟೈಮ್ ಕಾಲ್ ಮಾಡ್ಬೋದು. ನಿಮಗೆ ಯಾವುದೇ ಮಿಷನರೀಸ್ ಬಗ್ಗೆ ಎಂಕ್ವೈರಿ ಮಾಡ್ತಿದ್ರು ಮಾಡ್ಬೋದು. ಎಲ್ಲ ಮನೆಗೆ ಹೋಗಿ ನಾವು ಡೆಮೋ ಕೂಡ ಕೊಡ್ತಾ ಇದ್ದೇವೆ, ಡೆಮೋ ಕೇಳಿದವರಿಗೆ. ಇದಕ್ಕೆ ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ ಇದೆ, ಅಂದರೆ ಒಂದು 40% ಸಬ್ಸಿಡಿ ತೋಟಗಾರಿಕೆ ಇಲಾಖೆಯವರು ಕೊಡ್ತಾರೆ. ನಮ್ಮ ಶಾಪಿಂದ, ನಮ್ಮ ಸಹಾಯ ಎಂಟರ್ಪ್ರೈಸಸ್ಸಿಂದ ಯಾರು ದೋಟಿ ತಗೊಂಡಿದ್ದಾರೆ ಅವರಿಗೆ ಸರಿಯಾದ ಸರ್ವಿಸನ್ನು ಕೂಡ ನಾವು ಮಾಡಿಕೊಡ್ತೇವೆ. ಈ ಕಾರ್ಬನ್ ಫೈಬರ್ ದೋಟಿದ್ದು ಯಾವುದಾದ್ರೂ ಒಂದು ಪೋಲ ಅಥವಾ ಒಂದು ಲಾಕ, ಒಂದು ಕ್ಲ್ಯಾಂಪ ಏನೇ ಕಟ್ಟಾಯ್ತು ಅಂದರೆ ಅದನ್ನು ನಾವು ರಿಪೇರಿ ಮಾಡಿ ನಮ್ಮ ಶಾಪಲ್ಲಿ ನಾವು ರಿಪೇರಿ ಮಾಡಿ ರೈತರಿಗೆ ಕೊಡ್ತಿದ್ದೇವೆ. ಮತ್ತು ನಾವು ಫಸ್ಟು ಈ ಕೆಲವು ಸರ್ವಿಸ್ಗಳನ್ನು ಫ್ರೀಯಾಗಿ ಕೂಡ ಮಾಡಿಕೊಟ್ಟಿದ್ದೇವೆ ರೈತರಿಗೆ.